ಶುಭೋದಯ, ಸುಪ್ರಭಾತ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಹೈಲೈಟ್ಸ್ಗೆ ಸ್ವಾಗತ. ಮುಖ್ಯವಾದ ವಿಷಯಗಳನ್ನು ನೋಡೋಣ. ಈ ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ವಿಷಯ ನೋಡಿ, ಮೇಕೆದಾಟು ಜಲಾಶಯ. ತುಂಬ ವರ್ಷಗಳಿಂದ ಇದರ ಬಗ್ಗೆ ನ್ಯೂಸ್ ನೀವು ಕೇಳ್ತಾ ಇರಬಹುದು. ಕರ್ನಾಟಕದ ಯೋಜನೆ ವಿರುದ್ಧ ತಮಿಳುನಾಡು ಸರ್ಕಾರ ಸಲ್ಲಿಸಿದಂತಹ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಈ ಯೋಜನೆ ಈಗ DPR ಅಂತ ಬರುತ್ತೆ, ವಿಸ್ತೃತ ಯೋಜನಾ ವರದಿ ತಯಾರಿಕೆ ಹಂತದಲ್ಲಿ ಇರೋದರಿಂದ ತಮಿಳುನಾಡಿನ ಅರ್ಜಿ ಪ್ರೀಮೆಚ್ಯೂರ್, ಅದು ಅವಧಿ ಪೂರ್ವ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಆದರೆ ಯೋಜನೆಗೆ ಅನುಮೋದನೆ ಕೊಡುವ ಮೊದಲು ತಮಿಳುನಾಡಿನ ಆಕ್ಷೇಪಣೆಗಳನ್ನು ಸಹ ಪರಿಗಣಿಸಬೇಕು ಮತ್ತು ಕರ್ನಾಟಕ ನ್ಯಾಯಾಲಯದ ನಿರ್ದೇಶನಗಳನ್ನು ಅನುಸರಿಸಿ ಆಮೇಲೆ ಕಾವೇರಿ ನೀರನ್ನು ಹರಿಸಲಿಕ್ಕೆ ಬದ್ಧ ಆಗಿರಬೇಕು ಅಂತ ಸಹ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನೊಂದು ವಿಷಯ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಿದ್ದು, ದೇಶದಲ್ಲಿರೋ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಇರುತ್ತಲ್ವ, ಎಲ್ಲ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳ 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಗಣಿಗಾರಿಕೆ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶ ನೀಡ್ತಾ ಇದೆ. ಈ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಸೋದ್ರಿಂದ ವನ್ಯಜೀವಿಗಳಿಗೆ ಅಪಾಯ ಆಗುತ್ತೆ ಅಂತ ನ್ಯಾಯಾಲಯಕ್ಕೆ ಗೊತ್ತಾಗಿ ಈಗ ನಿರ್ದೇಶನ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಅಂತ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ರಫ್ತು ವಲಯಕ್ಕೆ ಉತ್ತೇಜನ ನೀಡಲಿಕ್ಕೆ ಸುಮಾರು 45,000 ಕೋಟಿ ವೆಚ್ಚದ 2 ಪ್ರಮುಖ ಯೋಜನೆಗಳು. ರಫ್ತು ಉತ್ತೇಜನ ಮಿಷನ್ನು 25,000, ಇದರ ಅಷ್ಟು 25,000 ಕೋಟಿ ಮತ್ತು 20,000 ಕೋಟಿನ ಇನ್ನೊಂದು ಸಾಲದ ಖಾತ್ರಿ ಯೋಜನೆ. 2 ಯೋಜನೆಗಳಿಗೆ ಅನುಮೋದನೆ ಕೊಟ್ಟಿದೆ. ಇದರಿಂದಾಗಿ MSMEಗಳು, ಹೊಸ ರಫ್ತುದಾರರು, ಅವರಿಗೆಲ್ಲ ಒಂಥರ ಬಲ ಸಿಗುತ್ತೆ, ಸಾಲ ಬೇಗ ಕೈಗೆಟುಕುತ್ತೆ, ರಫ್ತು ವಲಯ ಸದೃಢಗೊಳ್ಳುತ್ತೆ ಮತ್ತು ಇದರಿಂದಾಗಿ ಇನ್ನೂ ಉದ್ಯೋಗ ಸೃಷ್ಟಿ ಸಹ ಆಗುತ್ತೆ ಅಂತ ಹಲವಾರು ರಫ್ತುದಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದಾದ ಮೇಲೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬೋಟ್ಸ್ವಾನಾ ಪ್ರವಾಸಕ್ಕೆ ಹೋಗಿದ್ದರು. ಅಲ್ಲಿನ ಅಧ್ಯಕ್ಷ ಡುಮಾ ಗಿಡೋನ್ ಬೋಕೋ ಅವರು 8 ಚೀತಾಗಳನ್ನು ಸಾಂಕೇತಿಕವಾಗಿ ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ. ಈಗ ಅದನ್ನು ಪ್ರತ್ಯೇಕವಾಗಿರಿಸಿದ್ದಾರೆ. ಕೆಲವು ವಾರಗಳಲ್ಲಿ ಭಾರತಕ್ಕೆ ಅದನ್ನು ಸ್ಥಳಾಂತರ ಮಾಡ್ತಾರೆ. ಬೋಟ್ಸ್ವಾನಾ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಮ್ಯಾಪ್ ನೋಡ್ಕೊಳ್ಳಿ. ಆಫ್ರಿಕಾ ಖಂಡದ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿರೋದು ಸೌತ್ ಆಫ್ರಿಕಾ ಇದೆ ಕೆಳಗಡೆ, ಇದಕ್ಕಿಂತ ಕೆಳಗಡೆ ಇಲ್ಲಿ ಬರೋದು ಬೋಟ್ಸ್ವಾನಾ. ಇನ್ನು ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು H-1B ವೀಸಾ ಬಗ್ಗೆ ಹೇಳ್ತಾ ಅದರ ಉದ್ದೇಶ ಏನು ಅಂತ ನೋಡಿ. ಅವರ ಉದ್ದೇಶ ಏನಂತಂದರೆ, ಈ ವೀಸಾ ತಗೊಂಡು ಬೇರೆ ದೇಶದಿಂದ ಬರ್ತಾರೆ, ಇಲ್ಲಿ ಸ್ಕಿಲ್ ಇರೋರು ಅಮೆರಿಕಕ್ಕೆ ಬರ್ತಾರೆ. ಒಂದು 3 ರಿಂದ 7 ವರ್ಷಗಳ ಕಾಲ ಅಮೆರಿಕದಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಬೇಕಾದ್ರೆ ಅಮೆರಿಕದ ಉದ್ಯೋಗಿಗಳಿಗೆ ತರಬೇತಿ ಕೊಡಬೇಕು. ತರಬೇತಿ ಕೊಟ್ಟು ವಾಪಸ್ ತಮ್ಮ ದೇಶಕ್ಕೆ ಹೋಗಬೇಕು. ಅಂದರೆ ವೀಸಾ ತಗೊಂಡು ಇಲ್ಲಿ ಬರೋದು, ಅಮೆರಿಕಕ್ಕೆ ಬರೋದು, ಇಲ್ಲಿರೋರಿಗೆ ತರಬೇತಿ ಕೊಡೋದು, ಕೆಲಸ ಮಾಡೋದು, ತರಬೇತಿ ಕೊಡೋದು, ಕೆಲಸ ಮುಗಿದ್ಮೇಲೆ ವಾಪಸ್ಸು ತಮ್ಮ ದೇಶಗಳಿಗೆ ಹೋಗಬೇಕು. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಂದರೆ, ಫೈನಲಿ ಅಮೆರಿಕದ ನೌಕರರೇ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಸ್ಕಿಲ್ಲನ್ನು ಪಡ್ಕೊಳ್ಬೇಕು. ಅದು ಇದರ ಉದ್ದೇಶ, H-1B ವೀಸಾದ ಉದ್ದೇಶ ಅಂತ ಅಲ್ಲಿನ ಹಣಕಾಸು ಕಾರ್ಯದರ್ಶಿಯವರು ಸಮರ್ಥಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಾರ್ಖಂಡ್ ಸರ್ಕಾರಕ್ಕೆ ಅಲ್ಲಿನ ಸಾರಂಡ ಅರಣ್ಯ ಪ್ರದೇಶ ಇದೆ, ಸುಮಾರು 31,468.25 ಹೆಕ್ಟೇರ್ ಪ್ರದೇಶ, ಅದನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಿ ಅಂತ ನಿರ್ದೇಶನವನ್ನು ಕೊಡ್ತಾ ಇದೆ. ಅಂದರೆ ಒಂದು ಕಡೆ ಜೈವಿಕ ವೈವಿಧ್ಯತೆ ರಕ್ಷಣೆ ಸಹ ಆಗಬೇಕು ಮತ್ತು ಇನ್ನೊಂದು ಕಡೆಯಲ್ಲಿ ಕಬ್ಬಿಣದ ಅದಿರಿನ ಗಣಿಗಾರಿಕೆ, ಅಂದರೆ ದೇಶದಲ್ಲಿರುವಂಥ ಕಬ್ಬಿಣದ ಅದಿರ ಸಂಗ್ರಹದಲ್ಲಿ 26% ಅಲ್ಲಿ ಸಿಗುತ್ತೆ ಜಾರ್ಖಂಡು, ಮತ್ತು ಉಕ್ಕಿನ ಸ್ಥಾವರಗಳಿಗೆ ಸಹ ಪ್ರಮುಖ ಆಧಾರ. ಹಾಗಾಗಿ ಅದು 2ರ ನಡುವೆ ಸಮತೋಲನ ಕಾಯ್ದುಕೊಳ್ಬೇಕು. ಆ ವನ್ಯಜೀವಿ ಅಭಯಾರಣ್ಯ ಸಹ ಉಳಿಬೇಕು. ಹಾಗಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಜಾರ್ಖಂಡ್ ಸರ್ಕಾರಕ್ಕೆ ಹೇಳ್ತಾ ಇದೆ. ಆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಹೊರಟಿದ್ದೀವಲ್ವ, ನೆನ್ಪಿಟ್ಕೊಳ್ಳೋದು ಯಾವುದು ಅಂತ, ಸಾರಂಡ ಅರಣ್ಯ ಪ್ರದೇಶ. ಅಲ್ಲಿ ಅಪರೂಪದ ಸಾಲ್ ಅರಣ್ಯ ಇದೆ ಮತ್ತು ಅಳಿವಿನಂಚಿನ ಪ್ರಭೇದಗಳು ಬಹಳ ಅಲ್ಲಿ ಕಂಡು ಬರುತ್ತೆ. ಇನ್ನು ನಿನ್ನೆ ಸಹ ನೋಡಿದ್ವಿ, ಹಿಂದಿನ ವರ್ಷದ ನಮ್ಮ ಕಾರ್ಬನ್ ಎಮಿಷನ್ನು ಸುಮಾರು 4% ಇತ್ತು. ಈ ವರ್ಷ ಅದು ಕಡಿಮೆ ಆಗಿದೆ ಅಂತಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಗ್ರೋತ್ ರೇಟ್ ಅಂತ ಕರೀತೇವೆ, 1.4% ಮಾತ್ರ ಹೆಚ್ಚಾಗುವ ನಿರೀಕ್ಷೆ ಇದೆ. ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಹೇಳ್ತಾ ಇದೆ ಹೀಗೆ. 2025ರ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ
ಶೇಕಡ 1.4ರಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಿರೋದು ಯಾವುದು? ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್. ಜಾಗತಿಕ ಮಟ್ಟದಲ್ಲಿ ಶೇಕಡ 1.1 ಮಾತ್ರ ಹೆಚ್ಚಾಗಬಹುದು ಅಂತಿದೆ. ಅದಕ್ಕಿಂತ ನಮ್ಮದು ಸ್ವಲ್ಪ ಜಾಸ್ತಿ ಇದೆ. ಈ ಹೆಚ್ಚಳ ಸ್ವಲ್ಪ ಸ್ಲೋ ಆಗಿರೋದು ಯಾಕಂತಂದರೆ, ಒಂದು ಮಳೆಗಾಲ ಮತ್ತು ಇನ್ನೊಂದು ನಾವು ರಿನ್ಯೂಯಬಲ್ ಎನರ್ಜಿ ಕಡೆ ಮುಖ ಮಾಡ್ತಾ ಇದ್ದೇವೆ, ಅದನ್ನು ಜಾಸ್ತಿ ಬಳಸ್ಕೊಳ್ತಾ ಇದ್ದೇವೆ. ಅದರಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದಕ್ಕೆ ಕಾರಣ. ಮೊದಲಿನ ಥರ ತುಂಬ ರೈಸ್ ಆಗ್ತಾ ಇಲ್ಲ, ನಿಧಾನಗತಿಯಲ್ಲಿ ರೈಸ್ ಆಗ್ತಾ ಇದೆ ಕಾರ್ಬನ್ ಎಮಿಷನ್ನು ಅನ್ನೋದನ್ನು ಇದರಿಂದ ನಾವು ನೋಡಬಹುದು. ಎಲ್ರಿಗೂ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.